ಎರಡನೇ ಸಿನಿಮಾ ಹೀರೋ ಆಗಿ ಏನೋ ಮಾಡಿಬಿಟ್ಟು ಒಂದು ಚಿಕ್ಕ ಬುಕ್ ರೈಲಿಂದ ಸ್ವಲ್ಪ ಪಾಪ್ಯುಲರ್ ಆಗಿ ಹೀರೋ ಆಗಿ ನೆಕ್ಸ್ಟ್ ಬರ್ತಿದ್ದಾಗಿನ ಆಲ್ ಇಂಡಿಯಾ ಹೊಡಿತಾರೆ ಕಾದಲನ್ನು ನಾವು ಸಿನಿಮಾದಲ್ಲಿ. ಆವಾಗ ಫಸ್ಟ್ ಆಫ್ ಆಲ್ ನಾನು ಬಾಂಬೆಲಿ ಅವಾಗ ಟ್ರೈನಿಂಗ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಿರೋದು, ನಿಮಗೆ ಸಪೋಸ್ ಎಲ್ಲೋ ಒಂದು ಕಡೆ ಬ್ರೌನ್ ಸ್ಕಿನ್ ಅಂದರೆ ನೀವು ಹೊರಗಡೆ ಅವರು ಅನ್ನೋ ಒಂದು ಫೀಲಿಂಗ್ ಇತ್ತಲ್ಲಿ. ಮೀಸೆ ದಾಡಿದ್ರೆ ನೀವು ನಮ್ಮವ್ರು ಅಲ್ಲ ಅನ್ನೋ ಫೀಲಿಂಗ್ ಬಾಂಬೆಲಿ ಅವಾಗ. ಅಂಥದ್ರಲ್ಲಿ ಸಡನ್ಲಿ ಆ ಒಂದು ಫಂಕ್ಷನಲ್ಲಿ ಬಿಗ್ಗೆಸ್ಟ್ ಬ್ಯಾನರ್ಸು ಯಶ್ ಚೋಪ್ರಾ ಅವ್ರನ್ನೆಲ್ಲ ನೋಡ್ಬಿಟ್ಟೆ ನಾನು. ನಮಗೆ ಕರೆದಿದ್ರು, ಸುಧೀರ್ ಅಂತ ಇದ್ದರು, ನಿಮಗೆ ಡಿಸ್ಟ್ರಿಬ್ಯೂಟರ್ ಗೊತ್ತಾ, ಅವ್ರು ಕರೆದಿದ್ರು, ಹೋಗಿದ್ವಿ. ಸೊ ಪ್ರಭು ಅವ್ರಿಗೆ ಅವಾಗ ಸಿಕ್ಕಿದ ಬೆಲೆ ಇದೆಯಲ್ಲ ಬಾಂಬೆಯಲ್ಲಿ ಇವತ್ತವರೆಗೂ ಕಮ್ಮಿ ಆಗಿಲ್ಲ. ಆ ರೆಸ್ಪೆಕ್ಟು ಅವರು ಅಂದರೆ ಒಂದು. ಸೊ ಇಂಥ ಒಬ್ಬ ವ್ಯಕ್ತಿ ನಮ್ಮ ಹತ್ರ ನನಗೆ ಡೈರೆಕ್ಷನ್ ಅಂತ ಬಂತು ಸಲ್ಮಾನ್ ಅವರೊಟ್ಟಿಗೆ ಇವರೊಟ್ಟಿಗೆ. ಸೊ ಐ ಗೆಸ್ ಇಟ್ ವಾಸ್ ವೆರಿ ಓವರ್ವೆಲ್ಮಿಂಗ್. ಬಟ್ರೆ ಒಂದು ಕಡೆ ನಮ್ಮ ಜರ್ನಿ ಬಗ್ಗೆ ನಮಗೆ ಖುಷಿ ಆಗುತ್ತೆ ಗೊತ್ತಾ, ಸಮ್ಟೈಮ್ಸ್ ಹೆಮ್ಮೆ ಅನ್ಸೋದು ಅವಾಗಲೇ. ಅಂದರೆ ಏನೋ ನಾವು ಯಾವ ಕಾರ್ ತೊಗೊಂಡ್ವಿ, ಯಾವ ಬಂಗ್ಲೆ ತೊಗೊಂಡ್ವಿ, ಯಾವ ಸೈಟ್ ಮಾಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ್ಯಾರ ಮಧ್ಯ ಯಾರ್ಯಾರು ನೋಡಿ ಬೆಳೆದ್ವಿ ಅವರು ನಮ್ಮನ್ನು ಕರೀತಾರಲ್ಲ ಕೆಲಸಕ್ಕೆ. ಸೊ ಐ ಥಿಂಕ್ ಇಟ್ ಈಸ್ ಅ ವೆರಿ ವಂಡರ್ಫುಲ್ ಫೀಲಿಂಗ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್. ಸೊ ನನಗೆ ಆ ದಬಂಗ್ ಫೀಲಿಂಗ್ ಸೆಟ್ಟಲ್ಲಿ ನನಗೆ ಹಂಗೆ ಅನ್ನಿಸ್ತಾ ಇತ್ತು. ಒಬ್ಬ ಮಹಾನ್ ಸೂಪರ್ ಸ್ಟಾರ್ ಅವರೊಟ್ಟಿಗೆ ಇನ್ನೊಬ್ರು ಇವರು ಇಲ್ಲಿ ಹೇಳ್ಕೊಳಕ್ಕೆ ಹೋದ್ರೆ ಭಟ್ರೆ ಇಲ್ಲಿ ನನಗೆ ನನ್ನದೇ ಆದಂಥ ಸಿನಿಮಾಗಳಿದೆ. ನಾವೇ ಕಟ್ಕೊಂಡ್ಬಂದಂಥ ಒಂದು ಪುಟ್ಟ ರಾಜ್ಯ ನಮ್ಮದು ಅಂತ ಇರುತ್ತೆ, ನಮ್ಮದೇ ಒಂದು ಸೈನ್ಯ ಇರುತ್ತೆ. ಕರೆಕ್ಟ್. ಆ ಥ್ರೋನ್ ಅನ್ನೋದೇನಿದೆ ದೊಡ್ಡದು ಚಿಕ್ಕದು ಬರೋಲ್ಲ. ನಮಗೆ ಅಂತ ಒಂದು ಥ್ರೋನ್ ಇದೆ, ನಮಗೆ ಅಂತ ಒಂದು ಕ್ರೌನ್ ಇದೆ. ಇದು ಬಿಟ್ಬಿಟ್ಟು ನಾವು ಯಾಕೆ ಈ ಸಿನಿಮಾಗಳು ಒಪ್ಕೋತೀವಿ ಅಂದರೆ ಇಲ್ಲಿ ಕೆಲಸ ಇಲ್ಲ ಅಂತ ಅಲ್ಲ, ಅಥವಾ ಡೆಸ್ಪರೇಟ್ ಅಂತ ಅಲ್ಲ, ಅದೊಂದು ಗೌರವ ಸರ್. ದೊಡ್ಡವ್ರ ಮುಂದೆ ನಾವು ಯಾವತ್ತು ನಾನು ದೊಡ್ಡವನು ಅಂತ ತೋರಿಸ್ಕೊಳ್ಳೋ ಇಲ್ಲ. ಇವಾಗ ನಾವು ಬೆಳಿಬೇಕು ಅಂತ ಆಸೆ ಇರುತ್ತೆ, ನಮ್ಮ ಸಿನಿಮಾನು ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ, ಏನೇನೋ ಇರುತ್ತೆ. ಬಟ್ ಈ ಮಧ್ಯದಲ್ಲಿ ನಮಗೆ ಗೌರವ ಕೊಡೋದು ಹೇಗೆ ಅನ್ನೋದು ನಮ್ಮ ದೊಡ್ಡವ್ರು ಹೇಳ್ಕೊಟ್ಟಿದ್ದಾರೆ. ಆ ಝೋನಲ್ಲಿದ್ದೆ ನಾನು ಅವಾಗ. ಹೋಗಿ ನಾನು ಮಾಡ್ಕೊಂಡು ಬಂದೆ ಸಿನಿಮಾನ. ನಾನು ಏನೂ ಕ್ವೆಶ್ಚನ್ ಹಾಕಲಿಲ್ಲ. ಇಲ್ಲಾಂದ್ರೆ ನನಗೆ ನಂದಿರೋದಿಲ್ವಾ ಸರ್, ನಾನೊಬ್ಬ ಹೀರೋ ಸರ್, ನನಗೆ ಹೊಡೆದ್ರೆ ಚೆನ್ನಾಗಿರಲ್ಲ ಐ ಥಿಂಕ್. ಬಟ್ ನನಗೆ ಒಂದು ಖುಷಿ ಏನಂದರೆ ನಿಮ್ಮಂಥವ್ರಿಂದ ಹಿಡಿದು ಬರೆಯೋರಿಂದ ಹಿಡಿದು ನನ್ನ ಥಿಯೇಟ್ರಿಗೆ ಬರೋ ಕ್ರೌಡ್ ಕೂಡ ದೇ ಲೈಕ್ ಟು ಸಿ ಮೀನ್ ಆಲ್ ಕೈಂಡ್ ಆಫ್ ರೋಲ್ಸ್. ಹೌದು. ಸೊ ನಾನು ಮಾಡ್ಕೊಂಬಂದೆ ಅದನ್ನು ಹೋಗಿ. ಸೊ ಆ್ಯಂಡ್ ಪ್ರಭು ಅವ್ರ ಬಗ್ಗೆ ಹಿ ವೆರಿ ಬ್ಯೂಟಿಫುಲಿ ಹ್ಯಾಂಡಲ್ ದಟ್ ಕ್ಯಾರೆಕ್ಟರ್ ಸರ್. ನನಗೆ ಅಷ್ಟಂತೂ ಗೊತ್ತಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ವರ್ಕ್ ವಿತ್ ಹಿಮ್. ಈ ಮಧ್ಯದಲ್ಲಿ ಸಿನಿಮಾ ಮುಗಿಬೇಕಾದ್ರೆ ಇನ್ನೊಂದು ಸಿನಿಮಾ ನಾವು ಮಾಡೋಣ ಅಂತೆಲ್ಲ ಡಿಸ್ಕಷನ್ ಆಯಿತು. ನೀವು ಏನಾರ ಮಾಡಿ ಕೊರಿಯೋಗ್ರಫಿ ಮಾತ್ರ ಮಾಡಿ ನನಗೆ ಹಿಂಗೆಲ್ಲ ಓಕೆ. ನನಗೆ ಯಾಕೆ ಅಂತ ಅನ್ನೋರು ನಿಮ್ಮನ್ನು ನೋಡಿದ್ರೆ ಭಯ ಆಗುತ್ತೆ ಸರ್ ನನಗೆ ಕೊರಿಯೋಗ್ರಫಿ ಒಳಗೆ ಚಳಿ ಜ್ವರ ಬಂದ್ಬಿಡುತ್ತೆ ನನಗೆ ಅಂತ. ಹೀಸ್ ಅನದರ್ ಪ್ಯಾಕೇಜ್. ಅವರಿಬ್ಬರನ್ನ ಅದು ನಿಮ್ಮ ಬರವಣಿಗೆಯಲ್ಲಿ ನೋಡೋದಕ್ಕೆ ನನಗೆ ಇನ್ನೂ ಕುತೂಹಲ ಇದೆ. ಟೀಸರ್ ನಾನು ನೋಡಿ ನನಗೆ ಬಹಳ ಖುಷಿಯಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಅಗೇನ್ ನಾನು ರಾಕ್ಲೈನ್ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಸರ್. ಐ ಲುಕ್ ಅಪ್ ಟು ದಟ್ ಮ್ಯಾನ್ ಸರ್. ಐ ಥಿಂಕ್ ಈಸ್ ಎ ಗ್ರೇಟ್ ಲೀಡರ್, ಕ್ವಾಲಿಟಿ ಮೆಟೀರಿಯಲ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.